ಕೃಷ್ಣ ಬ್ರಾಹ್ಮಣ ವೇಷದಲ್ಲಿ ಕರ್ಣನಲ್ಲಿ ಬರುತ್ತಾನೆ. ಆಗಲೇ ಕರ್ಣ ದಾನಶೂರನೆಂದು ಪ್ರಸಿದ್ಧಿಯಾಗಿದ್ದ. ಎಷ್ಟೋ ದಾನಗಳನ್ನು ಕೊಟ್ಟಂಥವನು ಅವನು. ಹಾಗೆ ಬಂದಂತಹ ಬ್ರಾಹ್ಮಣ ಕರ್ಣನ ಸಮೀಪದಲ್ಲೇ ಇದ್ದಂತಹ ಒಂದು ಅಮೂಲ್ಯವಾದಂತಹ ಆಭರಣವನ್ನು ನೋಡ್ತಾನೆ ಮತ್ತು ಕರ್ಣನಲ್ಲಿ ಹೇಳಿಯೇ ಬಿಡ್ತಾನೆ, ಕರ್ಣ, ಆ ಅಮೂಲ್ಯವಾದಂತಹ ಆಭರಣವನ್ನು ನನಗೆ ಕೊಡಬೇಕು, ಆಗಬಹುದೋ? ಕರ್ಣ ತಡ ಮಾಡುವುದೇ ಇಲ್ಲ. ತಕ್ಷಣದಲ್ಲಿ ಎಡಗೈಯಿಂದಲೇ ತೆಗೆದು ಆ ಅಮೂಲ್ಯವಾದಂತಹ ಆಭರಣವನ್ನು ಬ್ರಾಹ್ಮಣನಿಗೆ ದಾನ ಮಾಡಿಬಿಡ್ತಾನೆ. ಕೊಟ್ಟಿದ್ದೇನೆ, ತೆಗೆದುಕೊಳ್ಳಬೇಕು. ಬ್ರಾಹ್ಮಣನಿಗೂ ಇದೇನಿದು? ಕರ್ಣ, ನೀನು ಇದುವರೆಗೆ ಅನೇಕ ದಾನವನ್ನು ಮಾಡಿ ದಾನಶೂರನೆಂದು ಹೇಳಿಸಿಕೊಂಡಿದ್ದೀಯೆ. ಹಲವು ಜನರಿಗೆ ಹಲವು ರೀತಿಯ ದಾನವನ್ನು ಮಾಡಿದ್ದೀಯೆ. ಆದರೆ ಇಲ್ಲಿ ಮಾತ್ರ ನನಗೆ ಎಡಗೈಯಲ್ಲಿ ದಾನವನ್ನು ಮಾಡಿದೆಯಲ್ಲ, ಯಾಕೆ? ಇದು ಸರಿನಾ ಎಂಬುದಾಗಿ ಕೇಳಿದ. ಆಗ ಕರ್ಣ ಹೇಳಿದ್ದು, ಸ್ವಾಮಿ, ನೀವು ಹೇಳಿದ್ದು ಸತ್ಯ. ದಾನವನ್ನು ಸರಿಯಾಗಿ ಮಾಡಬೇಕಾಗಿದ್ದರೆ ಬಲಗೈಯಿಂದಲೇ ಮಾಡಬೇಕು, ಎರಡೂ ಕೈಯಿಂದಲೂ ಮಾಡಬಹುದು. ಆದರೆ ಮನುಷ್ಯನ ಬುದ್ಧಿ ಚಂಚಲವಾದದ್ದು. ನಾನು ಬಲಗೈಯಲ್ಲಿ ತೈಲವನ್ನು ತಗುಲಿಸಿಕೊಂಡು ತೈಲದ ಸಂಬಂಧಪಟ್ಟ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕೈಯನ್ನು ಸ್ವಚ್ಛ ಮಾಡಿಸಿಕೊಂಡು ಬಂದು ನಿಮಗೆ ದಾನವನ್ನು ಮಾಡುವಷ್ಟರಲ್ಲಿ ನನ್ನ ಈಗಿನ ಮನಸ್ಸು ಚಂಚಲವಾಗಬಹುದೇ? ಆಗುವ ಸಾಧ್ಯತೆಯೂ ಇದೆ ಮನುಷ್ಯನಿಗೆ. ಹಾಗಾಗಬಾರದು. ದಾನ ಮಾಡುವುದು ಪುಣ್ಯ ಕಾರ್ಯ. ನಿಮಗೆ ಈ ಅಮೂಲ್ಯವಾದ ಆಭರಣವನ್ನು ದಾನ ಮಾಡಲೇಬೇಕು, ಪುಣ್ಯ ಕಾರ್ಯವನ್ನು ಮಾಡಿದ್ದೇನೆ ನಾನು. ಆದರೆ ಮಾಡುವುದನ್ನು ವಿಳಂಬವಾದಲ್ಲಿ ನನ್ನ ಮನಸ್ಸು ಬದಲಾದರೆ ಎನ್ನುವ ಕಾರಣದಿಂದ ದಾನವನ್ನು ಮಾಡಿಬಿಟ್ಟಿದ್ದೇನೆ. ಸ್ವೀಕಾರ ಮಾಡಬೇಕು ನೀವು, ಮನಸ್ಪೂರ್ವಕವಾಗಿ ಮಾಡಿದ್ದೇನೆ ನಾನು ಎಂಬುದಾಗಿ ಕರ್ಣ ಹೇಳಿದಾಗ ಕೃಷ್ಣನಿಗೂ ಕೂಡ ಅದು ಹೌದು ಎಂದು ಅನಿಸ್ತದೆ. ಅಬ್ಬಾ, ಕರ್ಣ ನಿಜವಾಗಿಯೂ ದಾನಶೂರ ಕರ್ಣ ಹೌದು. ಮನುಷ್ಯನ ಬುದ್ಧಿಯೂ ಚಂಚಲವಾದದ್ದು. ಇದನ್ನು ಒಪ್ಪಿಕೊಂಡು ಕರ್ಣನನ್ನು ಮತ್ತೊಮ್ಮೆ ದಾನಶೂರ ಎಂಬುದಾಗಿ ಕರೆದು ಆಶೀರ್ವದಿಸಿ ಕೃಷ್ಣ ಹಿಂದೆ ತೆರಳುತ್ತಾನೆ. ವಿ ಎನ್ ಭಾಗವತ್, ಬರಬಳ್ಳಿ.